ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ. ನಾವು ನಡೆಸಿಕೊಂಡು ಬಂದಿರುವಂತಹ ವಿಶ್ಲೇಷಣೆ ಧನಯೋಗ ಯಾವ ಯಾವ ರಾಶಿಗಳಿಗೆ ಯಾವ ಯಾವ ರೀತಿ. ಈಗ ವೃಶ್ಚಿಕ ರಾಶಿಯನ್ನು ನಾವು ಪರಿಶೀಲಿಸೋದಾದರೆ, ವೃಶ್ಚಿಕ ರಾಶಿಯವರ ಧನದ ಮೂಲ ಶುಕ್ರನೂ ಆಗಿರ್ತಾನೆ, ಸ್ವತಃ ಈ ರಾಶಿಯ ಯಜಮಾನನಾದಂಥ ಮಂಗಳನೂ ಆಗಿರ್ತಾನೆ, ಈ ರಾಶಿಯ ಭಾಗ್ಯದ ಯಜಮಾನನಾದಂತಹ ಚಂದ್ರನೂ ಆಗಿರ್ತಾನೆ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಈ ರಾಶಿಯ ಪೂರ್ವ ಪುಣ್ಯ ಸ್ಥಾನದ ಯಜಮಾನನಾಗಿರ್ತಕ್ಕಂತಹ ಗುರುವೂ ಆಗಿರ್ತಾನೆ. ಅವನು ಆರ್ಥಿಕ ಸ್ಥಾನದ ಯಜಮಾನನೂ ಆಗಿರ್ತಾನೆ. ಗುರು ಆರ್ಥಿಕ ಸ್ಥಾನದ ಯಜಮಾನನಾದಂತಹ ಗುರು, ಮಕ್ಕಳ ಸ್ಥಳದ ಯಜಮಾನನಾಗಿರ್ತಕ್ಕಂಥ ಗುರು, ಹಾಗೆಯೇ ಚಂದ್ರ ಭಾಗ್ಯದ ಮನೆಯ ಯಜಮಾನ, ಪತ್ನಿಯನ್ನ ರಿಪ್ರೆಸೆಂಟ್ ಮಾಡುವಂತಹ ಅಥವಾ ಪತಿಯನ್ನ ರಿಪ್ರೆಸೆಂಟ್ ಮಾಡುವಂತಹ ಶುಕ್ರ, ಅಥವಾ ತನ್ನನ್ನೇ ತಾನು ರಿಪ್ರೆಸೆಂಟ್ ಮಾಡಿಕೊಡುವಂಥ ಮಂಗಳ. ಇವರೆಲ್ಲರೂ ಈ ವೃಶ್ಚಿಕ ರಾಶಿಯ ಧನಯೋಗಕ್ಕೆ ಕಾರಣವಾಗುವಂತಹ ಒಂದು ರಚನಾತ್ಮಕವಾದಂತಹ ಶಕ್ತಿಯಾಗಿ ನಿಂತುಕೊಳ್ತಾರೆ. ಹಾಗಾದರೆ ಮಂಗಳ ತನ್ನ ಮೂಲಕವಾಗಿಯೇ ತಾನು ಪ್ರತಿಷ್ಠಾಪನೆ ಮಾಡಿಕೊಡುವಂಥದ್ದು ಯಾವ ರೀತಿಯಿದೆ ಅಂತ ಕೇಳಿದ್ರೆ, ನಾನು ಕೆಲವು ರಾಶಿಗಳ ಬಗ್ಗೆ ಹೇಳಿದಾಗ ವ್ಯಾಜ್ಯಗಳು ಅನೇಕ ರೀತಿಯ ಧನಯೋಗವನ್ನು ಕಬಳಿಸಿ ಬಿಡುವಂಥ, ಅಂದರೆ ನುಂಗು ಬಿಡುವಂತಹ ಒಂದು ದುಷ್ಟ ಚೌಕಟ್ಟನ್ನು ನಿರ್ಮಾಣ ಮಾಡಿಬಿಡ್ಬೋದು ಅಂತಾದರೆ, ಇದೇ ಕುಜನಿಗೆ ತನ್ನ ರಾಶಿಯವರಿಗೆ ಯಾವ ವ್ಯಾಜ್ಯಗಳು ಘಟಸರ್ಪವಾಗಿ ನಿಂತಿದ್ದವೋ ಆ ವ್ಯಾಜ್ಯಗಳೆಲ್ಲವೂ ನಿವಾರಣೆ ಆಗಿ ಧನಯೋಗವನ್ನು ನಿರ್ಮಾಣ ಮಾಡಿಕೊಡಬೇಕಾದಂತಹ ಅಪೂರ್ವವಾದಂತಹ ಶಕ್ತಿ ಸಂಚಯನ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇವನು ಆ ವರ್ಚಸ್ಸನ್ನು ನಿರ್ಮಾಣ ಮಾಡಿಕೊಡುವಂತಹ ವೃಶ್ಚಿಕ ರಾಶಿಯ ಯಜಮಾನನಾಗಿರುವಾಗಲೇ ವ್ಯಾಜ್ಯಗಳನ್ನು, ಕೋರ್ಟು ಕಚೇರಿಗಳನ್ನು ಅಥವಾ ಪೊಲೀಸ್ ಕೇಸು, ಇನ್ನೆಂಥದೋ ದುರ್ಭರವಾದಂಥ ಸ್ಥಿತಿಗತಿಗಳನ್ನು ಪ್ರತಿನಿಧಿಸುವಂತಹ 6ನೇ ಮನೆ ಅಂದರೆ ಮೇಷರಾಶಿಯ ಯಜಮಾನನೂ ಇವನೇ ಆಗಿರ್ತಾನೆ. ಆ ಎಲ್ಲ ಇಶ್ಯೂಗಳಲ್ಲಿ ಅನೇಕ ರೀತಿಯ ಯಶಸ್ಸನ್ನು ಸಂಪಾದಿಸಿಕೊಡಬಲ್ಲಂಥ ಶಕ್ತಿ ತಾನೇ ನಿರ್ಮಾಣ ಮಾಡಿಕೊಡ್ಬಹುದಾದಂಥ ಒಂದು ಮಾತ್ರ ಸ್ವರೂಪವನ್ನು ಈತ ತೋರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಗುರುವಿನ ಜೊತೆಗೆ ಗುರುಮಂಗಳ ಯೋಗ ಇಂತಹದ್ದು ಬಹಳ ಗಟ್ಟಿಯಾಗಿದ್ದಾಗ ಜಾತಕದಲ್ಲಿ ಧನಯೋಗ ಇವರಿಗೆ ಗಟ್ಟಿಯಾಗಿ ಬರುತ್ತೆ. ಮಾತಿನ ಮೂಲಕ, ಮಾತಿನ ಜಾಣ್ಮೆಯ ಮೂಲಕ ಮತ್ತು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳುವುದರ ಮೂಲಕ, ಹೈಯರ್ ಸ್ಟಡೀಸ್, ವಿದೇಶದಲ್ಲಿ ಸ್ಟಡಿ ಮಾಡುವುದರ ಮೂಲಕ, ಅಥವಾ ತಮ್ಮಲ್ಲಿರುವ ಒಂದು ಜ್ಞಾನವನ್ನೇ ವಿದೇಶದಲ್ಲಿ ಒಂದು ಕೆಲಸವನ್ನು ಪಡೆಯುವುದರ ಮೂಲಕ ಈ ಎಲ್ಲ ವಿಸ್ತಾರವಾದಂತಹ ಮೇರು ಪರ್ವತಗಳನ್ನು ದಾಟಿ ಯಶಸ್ಸಿಗೆ ಮುನ್ನುಗ್ಗಬಹುದಾದಂತಹ ಸಚೇತಕವಾದಂತಹ ಸ್ಥಿತಿ ಮಂಗಳನಿಗೆ ದೊರಕಿಬಿಡುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಚಾನ್ಸಸ್ ಆರ್ ಮೋರ್ ಯಾವುದಲ್ಲಿ ಹಣವನ್ನು ಸಂಪಾದಿಸುವಲ್ಲಿ. ಬಾಳ ಸಂಗಾತಿಯೇ ಹಣಕ್ಕಾಗಿ ಬೇಕಾದಂತಹ ಸುಹಾಸಕರ, ನಾವು ಹೇಳ್ತೇವೆ ಯಶಸ್ವಿ ಪುರುಷನ ಹಿಂದೆ ಯಾವತ್ತೂ ಒಂದು ಸ್ತ್ರೀ ಇರ್ತಾಳೆ. ಇದು ಎಷ್ಟು ಕ್ಲೀಶೆಯ ವಿಷಯವೋ ಹಾಗೆ ನಾವು ಯೋಚಿಸಬೇಕು. ಯಶಸ್ವಿ ಸ್ತ್ರೀಯರ ಹಿಂದೆ ಪುರುಷರು ಕೂಡ ಇರ್ತಾರೆ. ಹಾಗಾಗಿ ಈ ಸತಿಪತಿಗಳ ಅನ್ಯೋನ್ಯತೆ ಏನಿರುತ್ತೆ, ಧನಯೋಗವನ್ನು ನಿರ್ಮಾಣ ಮಾಡಿಕೊಡಬಹುದಾದಂಥ ವಿಚಾರದಲ್ಲಿ ಸಂಜೀವಿನಿ ಶಕ್ತಿಯಾಗಿ ನಿಲ್ಲುವಂತಹ ಒಂದು ವಿಚಾರವನ್ನು ಈ ರಾಶಿಯವರು ತಮ್ಮ ಬಾಳ ಸಂಗಾತಿಗಳ ಮೂಲಕವಾಗಿ ಪಡೆದು ಬಿಡಬಹುದಾದಂಥ ಒಂದು ರಚನಾತ್ಮಕವಾದಂಥ ಸ್ಥಿತಿ ಇಲ್ಲಿರುತ್ತೆ. ಹಾಗೆ ಚಂದ್ರ ಸಶಕ್ತನಾಗಿರಬೇಕು. ಆ ಶಶಿಮಂಗಳ ಯೋಗ ಅಂತ ನಾನು ಹಿಂದೆಲ್ಲ ಏನು ನಾನು ಅದನ್ನು ವಿಶದೀಕರಿಸಿದೇನೋ, ಇವರಿಗೂ ಕೂಡ ಶಶಿಮಂಗಳ ಯೋಗ ಅದರಲ್ಲಿ 2 ರೀತಿಯ ಸಾಧ್ಯತೆಗಳು ಇರುತ್ತೆ. ಈ ಒಳ್ಳೆಯ, ಈಗ ನೋಡಿ, ನಾವು ಹಣದ ಮೂಲ ಎಲ್ಲಿಂದ ಬರಬಹುದು? ನಮ್ಮದೇ ಆದಂತಹ ಅತ್ಯುತ್ತಮವಾದಂತಹ ವ್ಯಾಪಾರ, ಅಂದರೆ ನಾವು ಕ್ಯಾಶ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಿ, ಆ ಕ್ಯಾಶ್ ಕ್ರಾಪ್ಸ್ನ ವಿಚಾರಕ್ಕಾಗಿ ನಾವು ಕೃಷಿಕರಾಗುವುದರ ಮೂಲಕ, ಅಥವಾ
ಈ ದೊಡ್ಡ ದೊಡ್ಡ ಏನು ಆಭರಣಗಳ ಮಳಿಗೆಗಳು ಅಥವಾ ರತ್ನ ವೈಡೂರ್ಯಗಳ ಮಳಿಗೆಗಳು, ಹಾಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್. ನಾವು ಯೋಚಿಸಬಹುದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಜನರನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸಿಕೊಂಡು ಹೋಗಬಹುದಾದಂತಹ ಶಕ್ತಿಗಳು ಅಂತ ಗಮನಿಸಿದರೆ ಅದಕ್ಕೆ ತನ್ನದೇ ಆದಂಥ ಟೀಕೆಯನ್ನು ಅದು ಹೊಂದಬಹುದು. ಆದರೆ ಯಶಸ್ವಿಯಾದಂತಹ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರುಗಳು ಅರಿತೋ ಅರಿಯದೆಯೋ ಈ ಒಂದು ರಾಶಿಯ ಈ ರಾಶಿಗೆ ಸೇರುವಂತಹ ಜನರಾಗಿರ್ತಾರೆ. ಹಾಗಾದರೆ ಆ ಶಕ್ತಿಯನ್ನು ಕೊಡುವಂಥವ್ರು ಯಾರು? ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಲಿ ಅಥವಾ ನಾವು ಹೇಳುವಂಥ ಅನೇಕ ರೀತಿಯ ಈ ಏನು ಅಂದರೆ ಈ ಪ್ರವಾಸೋದ್ಯಮದ ಸಂದರ್ಭದಲ್ಲಿ ನಾವು ಈ ಬಾರ್ ಅನ್ನೋದನ್ನು ನಾವು ವಿಚಿತ್ರವಾಗಿ ನೋಡ್ತಾ ಇರ್ತೇವೆ. ಅಂದರೆ ಮದ್ಯ ಸೇವನೆ ಹೇಳುವಂತಹದ್ದು ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದ್ರು ಕೂಡ ಅದು ಮನಸ್ಸನ್ನ ಚೈತನ್ಯಪೂರ್ಣವಾಗಿ ಮಾಡುವಂತಹ ಒಂದು ಘಟಕವನ್ನು ಅದು ಹೊಂದಿರುವುದರಿಂದ ದಿನನಿತ್ಯದ ಆ ಒಂದು ಒತ್ತಡದಿಂದ ಹೊರಬರಲಿಕ್ಕೆ ಇಂದು ಏನಾಗಿದೆ, ಡ್ರಿಂಕಿಂಗ್ ಹ್ಯಾಸ್ ಬಿಕಮ್ ಎ ಫ್ಯಾಷನ್. ಹಾಗೆ ಸೋಷಿಯಲ್ ಡ್ರಿಂಕ್ಸ್, ನಾವು ಯಾವುದೋ ವ್ಯಾಪಾರವನ್ನು ಕುದುರಿಸ್ಕೊಳ್ಳುವಲ್ಲಿ ನಾವು ನಿಜವಾದ ಕುಡುಕರಲ್ಲದೆ ಹೋದ್ರು ನಾವು ಸ್ವಲ್ಪ ಕುಡಿತೇವೇನೋ ಅನ್ನುವಂಥ ಒಂದು ಪ್ರಿಟೆನ್ಷನ್ ಅನ್ನ ತೋರಿಸ್ಬೇಕಾಗತ್ತೆ. ಇದೆಲ್ಲ ಮಾಡಬೇಕು ಅಂತಲ್ಲ ನಾನು ಹೇಳ್ತಾ ಇರುವಂಥದ್ದು. ಆದರೆ ಈ ವೃಶ್ಚಿಕ ರಾಶಿಯವರು ಆ ಮೂಲಕವಾಗಿ ಈ ಎಲ್ಲ ಪ್ರಿಟೆನ್ಷನ್ಸ್, ಆದರೆ ಇವರಲ್ಲಿ ಒಂದು ಅಪಾಯ ಇರುತ್ತೆ. ಇವರು ಆ ಮದ್ಯ ಸೇವನೆಯ ಮೂಲಕ ತಮ್ಮನ್ನು ತಾವು ನಾಶ ಮಾಡಿಕೊಳ್ಳಬಹುದಾದಂತಹ ಒಂದು ದಾರುಣ ಸ್ಥಿತಿಗೆ ಶುಕ್ರನಿಂದಲೇ ತಲುಪಿಬಿಡ್ತಾರೆ. ಅಂದ್ರೆ ಏನು ಶುಕ್ರನಿಂದಲೇ ತಲುಪ್ತಾರೆ ಅಂತಂದ್ರೆ, ತಮ್ಮದಲ್ಲದ ವಿವಾಹೇತರ ಸಂಬಂಧಗಳಿಂದಾಗಿ ಕೆಟ್ಟ ಸ್ಥಿತಿಯನ್ನು ತಂದು ಕೊಡ್ಬಿಡ್ಬಹುದಾದಂಥ, ಹಾಗೆ ತಮ್ಮ ಏನು ಧನಿಕರಾಗಿರುವವರು ಬಡವರಾಗಿ ಬಿಡಬಹುದಾದಂಥ ಅಪಾಯಗಳಿಗೂ ಕೈ ಹಾಕಿಕೊಡ್ತಾರೆ. ನಾವಿವತ್ತು ಅನೇಕ ನಟನಟಿಯರ ಬಗ್ಗೆ ಕೇಳಿದ್ದೇವೆ, ಅನೇಕ ಆಟಗಾರರ ಬಗ್ಗೆ ಕೇಳಿದ್ದೇವೆ. ಆಟಗಾರರ ಹೆಸರಿಡಬೇಕಾಗಿಲ್ಲ, ನಟನಟಿಯರ ಹೆಸರಿಡಬೇಕಾಗಿಲ್ಲ. ಆ ನಟನೋ ನಟಿಯೋ ತಮ್ಮ ಅಂತ್ಯದ ವೇಳೆಯಲ್ಲಿ ಚಿಕಿತ್ಸೆಗೆ ಬೇಕಾದಂತಹ ಹಣವನ್ನು ಒಗ್ಗೂಡಿಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲೂ ಇರದೆ ತಮ್ಮ ಸಾವನ್ನ ಕಂಡಂತಹ ಸ್ಥಿತಿಗತಿಗಳನ್ನು ನಾವು ಕೇಳಿದ್ದೇವೆ. ಇವೆಲ್ಲ ಹೇಗೆ ಬರುತ್ತೆ ಅನ್ನುವಂಥದ್ದು ಕೇವಲ ಈ ವಿವಾಹೇತರ ಸಂಬಂಧಗಳಿಂದ ಮಾತ್ರ ಇದು ಆಗುವಂತಹದ್ದು ಅಂತಲ್ಲ. ಉಳಿದ ಕೆಲವು ದುರ್ಭರವಾದಂತಹ ಕೆಟ್ಟ ಸಂಯೋಜನೆಗಳು ಇದ್ದಲ್ಲೂ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಅದು ಸಾಧ್ಯವಾಗಿ ಬಿಡಬಹುದು. ಆದರೆ ವೃಶ್ಚಿಕ ರಾಶಿಯವರು ಒಂದು ಧನಾತ್ಮಕವಾದ ರೀತಿಯಲ್ಲಿ ಯೋಚನೆ ಮಾಡಬಹುದು. ಏನು ಅಂತಂದ್ರೆ, ಇವರ ಧೈರ್ಯ ಬಹುಶಃ ಇತರ ಯಾವ ರಾಶಿಗಳಿಗೂ ಇರದೆ ಹೋದಂತಹ ಧೈರ್ಯ ಇವರಲ್ಲಿ ಇರಬಹುದು. ಅಲ್ಲಿ ಕಂಡೀಷನ್ಸ್ ಇದೆ. ನಾನು ಧೈರ್ಯ ಇವರಿಗೆ ಇರುತ್ತೆ ಅಂತ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಪುಕ್ಕಲರಾಗಿರುವಂತಹ ಸಂದರ್ಭಗಳು ಚಂದ್ರನ ಒಂದು ಹೀನ ಸ್ಥಿತಿ ಆ ಜಾತಕದಲ್ಲಿ ಇದ್ರೆ ಆಗಿರಬಹುದು, ಅಥವಾ ಮಂಗಳನೇ ಕೆಟ್ಟ ಸ್ಥಿತಿಯಲ್ಲಿ ಇದ್ದಿದ್ರೆ ಆಗಬಹುದು. ಕುಜದೋಷಗಳು ಅನೇಕ ರೀತಿಯ ವ್ಯಾಧಿಗಳನ್ನು ತರಬಹುದು. ತನ್ನನ್ನು ತಾನು ಸರಿಯಾದ ರೀತಿಯ ಚೈತನ್ಯದಲ್ಲಿ ಇಡಬಹುದಾದಂತಹ ಸ್ಥಿತಿಗತಿಗಳಿಂದ ವಂಚಿತರಾಗುವಂತಹ ಸಂದರ್ಭವನ್ನು ನಿರ್ಮಾಣ ಮಾಡಿಬಿಡ್ಬಹುದು. ಆದರೆ ಕುಜ ಒಂದು ರೀತಿಯ ಒಂದು ಪ್ರಭಾವಳಿಯನ್ನ ಗಟ್ಟಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡಿದಂತಾದ್ರೆ ಇವರು ಎಲ್ಲಿ ಕೈ ಹಾಕ್ತಾರೋ ಅಲ್ಲಿ ಹಣ ಇರುತ್ತೆ. ಹಾಗಾದ್ರೆ ಕೈ ಹಾಕಬೇಕಾದಂತಹ ಯಾವ ಯೋಜನೆಗಳು, ಆ ಯೋಜನೆಗಳು ಅದು ಕೃಷಿ ಇದ್ದಿರಬಹುದು, ಅಥವಾ ವ್ಯಾಪಾರಿ ಮಳಿಗೆಗಳಿರಬಹುದು, ಅಥವಾ ಕನ್ಸ್ಟ್ರಕ್ಷನ್ಸ್ ಲೈನ್ ಇರಬಹುದು, ಅಥವಾ ತಮ್ಮದೇ ಆದಂಥ ಡಿಟೆಕ್ಟಿವ್ ಏಜೆನ್ಸೀಸ್ ಅಥವಾ ಸೆಕ್ಯೂರಿಟಿ ಏಜೆನ್ಸೀಸ್. ಇದಕ್ಕೊಂದು ಲಿಮಿಟ್ ಇಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯದ್ದಾದಂತಹ ಅವರದೇ ಆದಂತಹ ರೀತಿಯಲ್ಲಿ ತಮ್ಮನ್ನು ತಾವು ತಮ್ಮ ಕಾಲುಗಳ ಮೇಲೆ ನಿಲ್ಲುವಂತಹ, ಕಾಲುವರೆ ನಿಲ್ಲಿಸಿಕೊಡುವಂತಹ ಸಂದರ್ಭದಲ್ಲಿ ಅಗಾಧವಾದಂತಹ ಶಕ್ತಿಯಿಂದ ಮೇಲೇರಿ ನಿಲ್ಲುವಂತಹ ಒಂದು ಸಂದರ್ಭವನ್ನ ಅವರು ನಿರ್ಮಾಣ ಮಾಡಿಕೊಡೋದಕ್ಕೆ ಬೇಕಾದಂಥ ಚೈತನ್ಯವನ್ನು ಹೊಂದಿರ್ತಾರೆ, ಲವಲವಿಕೆಯನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲ, ತಮ್ಮದಾದಂತಹ ಸ್ಥೈರ್ಯವನ್ನು ಹೊಂದಿರ್ತಾರೆ, ಧೈರ್ಯವನ್ನು ಹೊಂದಿರ್ತಾರೆ. ಹಾಗಾಗಿ ಒಂದೇ ಒಂದು ಅವರು ಎಣಿಸಬೇಕಾದದ್ದೇನು ಅಂತಂದ್ರೆ, ಆ ತೋರುವ ಧೈರ್ಯದ ಸಂದರ್ಭದಲ್ಲಿ ಮಿತಿಮೀರಿದ ಧೈರ್ಯ ಏನಾಗುತ್ತೆ, ಒಮ್ಮೊಮ್ಮೆ ಅದು ಬೂಮ್ರ್ಯಾಂಗ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ನಾವಿವತ್ತು 2020 ಮ್ಯಾಚ್ನಲ್ಲಿ ಎಷ್ಟೋ ಸಂದರ್ಭದಲ್ಲಿ ಒಬ್ಬ ಬ್ಯಾಟರ್ನನ್ನ ನಾವು ನಂಬಿರ್ತೇವೆ, ಈತ ಬಂದ್ರೆ ಎಲ್ಲ ಪರಿಸ್ಥಿತಿಗಳು ಆಚೆ ಈಚೆ ಆಗ್ತವೆ ಅಂತ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅದು ಕೈ ಕೊಟ್ಟು ಬಿಡುವಂತಹ ಸಂದರ್ಭ ನಿರ್ಮಾಣ ಆಗುತ್ತೆ. ಹಾಗೆ ಈ ಜೀವನ ಅನ್ನುವಂಥದ್ದು ನಾವು ಒಂದು ಸ್ಪೋರ್ಟ್ಸ್ ರೀತಿಯಲ್ಲಿ ತಗೊಂಡಾಗ ನಮ್ಮ ಇವತ್ತು ನಾನು 10 ಕೋಟಿಯನ್ನು ದುಡಿದಿದ್ದೇನೆ ಅಂತಂದ್ರೆ, ಕಷ್ಟದ ಸಂದರ್ಭಗಳು ಬಂದಾಗ ಸರ್ರನೆ 7 ಕೋಟಿ ಕರಗಿ ಬಿಡಬಹುದು. ಆಗ ನಾವು ಏನು ಯೋಚಿಸ್ತೇವೆ, ಈ 10 ಕೋಟಿಯನ್ನು ನಾವು ಹೇಗೆ ಮಾಡಿದೆವೋ ಆ ಒಂದು ಭರವಸೆ, ಆತ್ಮವಿಶ್ವಾಸ ನಮ್ಮಲ್ಲಿ ಇರುತ್ತೆ. ಈ ಆತ್ಮವಿಶ್ವಾಸ ಏನ್ ಮಾಡುತ್ತೆ, ಇದು
ಹಾಳಾಗಿರಬಹುದು. ಆದರೆ ಇನ್ನೂ ಒಮ್ಮೆ ನಾವು ಕೆಲವು ಇದನ್ನ ಏನನ್ನ ನಾವೀಗ ಬೆಟ್ಟಿಂಗ್ನಲ್ಲಿ ಹಣ ಹಾಕ್ತೀವಿ ಅಥವಾ ಯಾವುದೋ ಒಂದು ಲಾಟ್ರಿಗೆ ಹಣ ಹಾಕ್ತೀವಿ, ಯಾವುದನ್ನೋ ಒಂದು ನಾವು ಒಂದು ಜೀವನವನ್ನು ಗೆಲ್ಲೋದಕ್ಕಾಗಿ ಇರುವ ಎಲ್ಲ ಹಣವನ್ನು ಧರ್ಮರಾಯ ಮಾಡಿದ್ದೇನು ಜೂಜಿನಲ್ಲಿ ಎಲ್ಲವನ್ನೂ ಕಳ್ಕೊಂಡ ಅಂತ ಹೇಳ್ತೇವೆ. ಹಾಗೆ ಆ ಎಲ್ಲವನ್ನೂ ಕಳ್ಕೊಳ್ಳುವಂತಹ ಒಂದು ಸ್ಥಿತಿಗೆ ಮಾತ್ರ ಹೋಗಬಾರ್ದು. ಅಲ್ಲಿ ಒಂದು ನಮ್ಮನ್ನೇ ನಾವು ನಿಯಂತ್ರಿಸಿಕೊಳ್ಳಬೇಕಾದಂತಹ ಒಂದು ಜಾಣತನವನ್ನು ಕೂಡ, ಜಾಣತನ ಅನ್ನುವುದಕ್ಕಿಂತ ಒಂದು ಆ ಸಂದರ್ಭದಲ್ಲಿ ನಮ್ಮನ್ನ ಕಾಪಾಡಲಿಕ್ಕೆ ಬೇಕಾದಂತಹ ಒಂದು ಶಕ್ತಿ, ಆ ಶಕ್ತಿ ಏನಿರುತ್ತೆ ನಮ್ಮನ್ನು ನಿಯಂತ್ರಿಸಿಕೊಳ್ಬೇಕಾದಂತಹ ಶಕ್ತಿ. ನಾವು ಹೈವೇದಲ್ಲಿ ಚತುಷ್ಪಥ ರಸ್ತೆಯಲ್ಲಿ 100 ಮಿಕ್ಕಿ ವೇಗದಲ್ಲಿ ಹೋಗ್ತಾ ಇರುವಾಗ ಸರ್ರನೆ ನಾವು ನಮ್ಮನ್ನು ನಿಯಂತ್ರಣಕ್ಕೆ ತರಬೇಕಾದಂತಹ ಒಂದು ವಿಚಾರದತ್ತಲೂ ನಮ್ಮ ಲಕ್ಷ್ಯವನ್ನ ಸದಾ ಯಾವತ್ತು ಬ್ರೇಕ್ ಹತ್ರ ನಮ್ಮನ್ನ ಇಟ್ಟುಕೊಂಡ ಹಾಗೆ ನಾವು ಈ ವಿಚಾರದ ಹಣಕಾಸಿನ ವಿಚಾರದಲ್ಲೂ ಕೂಡ ಇವತ್ತು ಮುಟ್ಟಿದ್ದೆಲ್ಲವೂ ಚಿನ್ನ ಆಗ್ತಿದ್ರು ಕೂಡ ಎಲ್ಲವನ್ನೂ ಪಣಕ್ಕಿಡ್ತೇನೆ, ಎಲ್ಲವನ್ನೂ ಜೂಜಿಗಿಡ್ತೇನೆ, ಎಲ್ಲವನ್ನೂ ಬೆಟ್ಟಿಂಗ್ನಲ್ಲಿ ಇಡ್ತೇನೆ ಅಂತಂದ್ರೆ ಅಂತ್ಯದಲ್ಲಿ ಬಹಳ ದಾರುಣವಾದ ಸ್ಥಿತಿಯನ್ನು ಎದುರಿಸಬಹುದಾದಂತಹ ಸಂದರ್ಭ ಬಂದ್ಬಿಡ್ಬಹುದು. ಯಾಕೆಂದ್ರೆ ಇವರ ಜಾತಕದಲ್ಲಿ ಬುಧನೇ ದುಷ್ಟನಾಗಿರುವುದರಿಂದ ಬುಧ ಲಾಭವನ್ನು ಕೊಡಬೇಕು, ಸರಿಯಾದ ರೀತಿಯ ಹದವಾದಂತಹ ಬೌದ್ಧಿಕ ಸ್ಥಿತಿಗತಿಗಳನ್ನು ಇವರು ತೋರಿಸಿದ್ರೆ. ಆದರೆ ಈ ಬುಧ ಯಾರಿಗೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಘಾತಕ ಶಕ್ತಿಯನ್ನು ಪಡೆದಿರುವಂತಹ ಖಳನಾಯಕನೂ ಆಗಿರೋದ್ರಿಂದ ಅವಶ್ಯಕತೆ ಮೀರಿದಂತಹ ಒಂದು ಇದನ್ನ ಆತ್ಮವಿಶ್ವಾಸವನ್ನು ತೋರಿಸಿದಾಗ ಅದೇನಾಗತ್ತೆ, ನಾಶಕ್ಕೆ ಕಾರಣವಾಗತ್ತೆ. ಹಾಗಾಗಿ ಈ ರಾಶಿಯವರು ಹೇಗೆ ನಾಶವನ್ನ ದೂರವಿಡುವ ಅಥವಾ ಒಳಿತನ್ನ ಸಾಧಿಸಿಕೊಂಡು ಧನಯೋಗವನ್ನ ನಿರ್ಮಾಣ ಮಾಡಿಕೊಳ್ಳುವಂತಹ ಚೌಕಟ್ಟುಗಳು ಹೇಗೆ ಇರುತ್ತವೆ ಅನ್ನುವಂಥದ್ದನ್ನ ಸುಸಂಬದ್ಧವಾದಂತಹ ಒಂದು ಮೆದುಳಿನ ಬ್ರೈನ್ ಪವರ್ ಏನಿದೆ ಅದನ್ನ ಧೈರ್ಯದ ಮೂಲಕವಾಗಿಯೂ ಗಟ್ಟಿಗೊಳಿಸಿಕೊಂಡು ಹಾಗೆಯೇ ಆ ಸಂದರ್ಭಕ್ಕೆ ಬೇಕಾದಂತಹ ಬೌದ್ಧಿಕ ಶಕ್ತಿಯನ್ನು ಬಳಸಿಕೊಂಡು ಮುನ್ನುಗ್ಗಿದರೆ ಒಳ್ಳೆಯದಾದಂತಹ ರೀತಿಯಲ್ಲಿ ಹಣವನ್ನು ಗಳಿಸಬಹುದು. ಧನಯೋಗ ಅವರ ಜಾತಕದಲ್ಲಿದೆ ಅಂತಾದರೆ ಅದನ್ನು ಸಾಫಲ್ಯಗೊಳಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದೀಗ ಇದನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.